ನಮಸ್ಕಾರ ಕರ್ನಾಟಕ. ನಾನು ಬಂದಿದ್ದೀನಿ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ. ಟೈಮ್ ಬಂದು 12:15, ಮಧ್ಯರಾತ್ರಿ 12:15. ಎಲ್ಲ ಮಲಗಿದ್ದಾರೆ. ಮುಂದೆ ಹೋಗಿ ಏನು ವಿಷಯ ಅಂತ ಹೇಳ್ತೇನೆ ಬನ್ನಿ. ಸೊ ಎಲ್ಲಾದರೂ ಈ ವಿಡಿಯೋ ಏನಪ್ಪ ಅಂದರೆ, ಈಗ ನೀವು ಬೆಂಗಳೂರಲ್ಲಿ ನೈಟ್ ಲೈಫ್ ನೋಡಿರ್ತೀರ, ಬೇರೆ ಕಡೆ ಎಲ್ಲ ನೈಟ್ ಲೈಫ್ ನೋಡಿರ್ತೀರ. ಸೊ ನಮ್ಮ ಮೈಸೂರಲ್ಲಿ ನೈಟ್ ಲೈಫ್ ಹೆಂಗಿರುತ್ತೆ, ಜನ ಜಾಸ್ತಿ ಓಡಾಡ್ತಾರೋ ಇಲ್ವೋ, ಅಥವಾ ಯಾವ ಕಡೆ ಯಾವ ಅಂಗಡಿಗಳು ಹೋಟ್ಲುಗಳು ಯಾವ್ದಾವ್ದು ತೆಗ್ದಿದೆ, ಸೊ ಅವೆಲ್ಲ ನೋಡ್ಕೊಂಡು ಬರುವ ಅಂತ. ನನಗೂ ಯಾವ್ದು ಓಪನ್ ಇದೆ ಯಾವ್ದು ಕ್ಲೋಸ್ ಇದೆ ಅಂತ ಗೊತ್ತಿಲ್ಲ. ಈಗ 12:15 ಆಟೋ ಗೀಟೋ ಎಲ್ಲ ಓಡಾಡ್ತಾ ಇದ್ದಾವಲ್ಲ ಅವರು. ನಾನೇ ಸೇಕಾಗಿ ಹೋಗ್ತಾಯಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಅಡ್ಜಸ್ಟ್ ಮಾಡ್ಕೊಬಿಡುವ. ಏನು ವಿಶೇಷ. ಸೊ ಇವತ್ತು ಟೈಮ್ ನೋಡಿ 12:24 ಆಗಿದೆ. ಈಗ ಆಲ್ಮೋಸ್ಟ್ 12:15 ಅಂದ್ಕೊಳ್ಳಿ. ಮೈಸೂರಿನ ನೈಟ್ ಲೈಫ್, ಯಾವುದೋ ಬಾಯ್ಸ್ ಆಗಲಿ ಸಿಟ್ಟಿಂಗ್ ಹಾಕಿದ್ದಾರೆ. ಸೊ ಮೈಸೂರಿನ ನೈಟ್ ಲೈಫ್ ಹೇಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಂಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡ್ಬೋದು. ತುಂಬ ಆ್ಯಂಬುಲೆನ್ಸ್ಗಳು ಓಡಾಡ್ತಾ ಇದ್ದಾವೆ ಅವರು. ಮೇನ್ ರೋಡಿಗೆ ಬಂದು ಇನ್ನೂ 3 ನಿಮಿಷ ಆಗಿಲ್ಲ. ಈ 12:15 ಈ ರೇಂಜಲ್ಲಿ ಜನ ಹೋಗ್ತಾ ಇದ್ದಾರೆ. ಏನಿರ್ಬೋದು ಇವತ್ತು. ಬ್ರೋ ಟುಡೇ ಇಸ್ ಕ್ರಿಸ್ಮಸ್ ಗುರು ಇವತ್ತು. ನಾನು ಸಿಟಿಯೆಲ್ಲ ಖಾಲಿ ಇರುತ್ತೆ, ನೋಡುವ ಹೆಂಗಿರುತ್ತೆ ಅಂದ್ಕೊಂಡು ಬಂದರೆ, ಬ್ರೋ ಟುಡೇ ಇಸ್ ಕ್ರಿಸ್ಮಸ್. ಬರೋ ಕೇರಳದವರೆಲ್ಲ ಇಲ್ಲೇ ತುಂಬ್ಕೊಬಿಟ್ಟಿರ್ತಾರೆ. ಸಿಟಿ 100-200% ಖಾಲಿ ಅಂತೂ ಇರಲ್ಲ. ಮೇ ಬಿ ಟ್ರಾಫಿಕ್ ಜಾಮ್ ಇದ್ದರೂ ಆಶ್ಚರ್ಯ ಇಲ್ಲ ಗುರು. ಈ ಟೈಮಲ್ಲಿ ನೋಡೋದ್ರಲ್ಲ ಯಾವ ರೇಂಜಿಗೆ ವೆಹಿಕಲ್ ಓಡಾಡ್ತಾ ಇದೆ. ಇಲ್ಲಿ ನಮ್ಮ ಮೈಸೂರಲ್ಲಿ ಫಿಲೋಮಿನಾ ಚರ್ಚಲ್ಲಿ 12 ಗಂಟೆಯಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ ಸೆಲೆಬ್ರೇಷನ್ನು. ಹೆವಿ ಜನ ಬರ್ತಾರೆ. ನಾನು ಲಾಸ್ಟ್ ಇಯರ್ ಏನೋ ಹೋಗಿದ್ದೆ. ನಿನ್ನೆ ಅಥವಾ ನಾಳೆ ಮಾಡಬೇಕಿತ್ತು ವಿಡಿಯೋನ. ಬಟ್ ಇಟ್ಸ್ ಓಕೆ, ಒಂದು ಬೀಟ್ ಹಾಕೊಂಡ್ಬಿಡುವ. ನೈಟ್ ಲೈಫ್ ಇದು ಯಾರಾದರೂ ಮಧ್ಯರಾತ್ರಿ 12:15 ಅಂತಾರೆ ಗುರು. ನಾರ್ಮಲ್ ದಿನದಲ್ಲಿ ಗಾಡಿ ಓಡಾಡ್ದಂಗೆ ಓಡಾಡ್ತಾಯಿದೆ ಮೈಸೂರಲ್ಲಿ. ಅಣ್ಣ ಯಾವನೋ ರಾಂಗ್ ವೇಳೆ ನುಗ್ಬಿಟ್ಟ ಇಟ್ಕೊಂಡಂದನ ಅಂತ. ಓ ಬೈ, ನೋಡುವ ಎಲ್ಲಾದರೂ ಟೀ ಅಂಗಡಿ ಅಥವಾ ಹೋಟೆಲ್ಲು. ಸೊ ಒಂದು ನಾನ್ ವೆಜ್ ಹೋಟೆಲು ಶಾಂತಲಾ ಟಾಕೀಸ್ ಸ್ವತಃ ತೆಗ್ದಿರುತ್ತೆ ಅನ್ನೋದು ಗೊತ್ತು. ಅದು ಬಿಟ್ಟರೆ ಇನ್ನೆಲ್ಲಾದರೂ ಟೀ, ಕಾಫಿ, ಜ್ಯೂಸ್, ಫ್ರೂಟ್ ಜ್ಯೂಸುಗಳು, ಬೇರೆ ಜ್ಯೂಸಲ್ಲ, ಏನಾದರೂ ಸಿಗುತ್ತಾ ಅಂತ ನೋಡುವ. ನಾನು ರೋಡೆಲ್ಲ ಖಾಲಿ ಇರುತ್ತೆ ಅಂದ್ಕೊಂಡು ಬಂದೆ. ರೋಡ್ ಖಾಲಿ ಇರೋ ಬದಲು ಎಲ್ಲ ಜಾಲಿ ಮಾಡ್ತಾಯಿದ್ದಾರೆ. ಕ್ರಿಸ್ಮಸ್ ಅಂತ ಗೊತ್ತಿರಲಿಲ್ಲ ಅವರು. ಗೊತ್ತಿದ್ದರೆ ವೀಡಿಯೋನ ನಿನ್ನೆನೋ ನಾಳೆನೋ ಮಾಡ್ತಾಯಿದ್ದೆ. ತಾರಿಗೆ ಜಿನಮಿನ ಹಾಕ್ಸ್ಬಿಟ್ಟಿದ್ದೀನಿ ರೇಟು. ಬಂದ್ಬಿಟ್ಟಿದ್ದೀನಿ. ಕ್ರಿಸ್ಮಸ್ ದಿನ ನೈಟು ಯಾವ ಥರ ಇರುತ್ತೆ ಮೈಸೂರು ಅಂತ ನೋಡ್ಕೊಬಿಡಿ. ಟಿ ಏನು ಅಣ್ಣ ಹಿಂಗೆ ತಿರುಗಿಸ್ತಾ ಇದ್ದಾನೆ ಗಾಡಿನ.
ಶೂ ಹಾಕೋ ಬದಲು ಸ್ಯಾಂಡಲ್ ಹಾಕೊಂಬಂದ್ಬಿಡ್ತೀನಿ. ಟಿ ಇದು ಹೊಡೆದಿರೋ ಮಣ್ಣೆಲ್ಲ ಕಾಲಿಗೆ ರಪ ರಪ ಅಂತ ಹೊಡಿತಾ ಇದೆ. ನನಗೇನು ಗೊತ್ತು ಗುರು, ನೈಟಲ್ಲಿ ಯಾರು ಇರಲ್ಲ ಅಂದ್ಕೊಂಡು ನಾರ್ಮಲ್ ಸ್ಲಿಪ್ಪರ್ ಹಾಕೊಂಡು ಬಂದುಬಿಟ್ಟೆ. ಇಲ್ಲಿ ನೋಡಿದ್ರೆ ಇಡೀ ಮೈಸೂರೇ ರೋಡಲ್ಲಿ ಇರೋಂಗಿದೆ. ಬಾಯ್ಸ್ ಒಂದು ಗ್ಯಾಂಗ್ ಹಾಕ್ಕೊಂಡಿದ್ದಾರೆ ಇಲ್ಲಿ. ಸೊ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡಲ್ಲಿ ಅಂತೂ ಜನ ಇದ್ದೇ ಇರ್ತಾರೆ, ಅದು ಯಾವ ಹಬ್ಬ ಆಗಿರಲಿ ಯಾವುದೇ ಆಗಿರಲಿ. ಸೊ ಡೋಂಟ್ ಕನ್ಸಿಡರಿಂಗ್ ದಿಸ್. ನಾವು ಮುಂದೆ ಹೋಗುವ. ನೋಡು, ನಮ್ಮ ಮೈಸೂರಲ್ಲೂ ಗಾಡಿಗಳು ಜಾಸ್ತಿ ಆಗೋಯ್ತು. ಒಂದು ಕೆಲಸ ಮಾಡುವ, ಫಸ್ಟು ಮುಂದೆ ಹೋಗಿ ಲೆಫ್ಟ್ ಹೊಡ್ಕೊಬಿಡುವ. ಅಲ್ಲಿ ಚರ್ಚನ್ನ ಮುಂದೆ ಪಾಸ್ ಆಗ್ತೀವಿ. ಸೊ ನೋಡೋಣ ಜನ ಯಾವ ರೇಂಜಲ್ಲಿ ಇರ್ತಾರೆ ಅಂತ. ಅಲ್ಲಿ ನೋಡಿಕೊಂಡು ಆ ಕಡೆ ಆರ್ಗೇಟಿಂದ ಬಂದು ಪ್ಯಾಲೇಸ್ ಹತ್ರ ಬಂದು ಹಂಗಿಂದ ಒಂದು ರೌಂಡ್ ಹಾಕೊಂಡು ಹೋಗುವ. ಆದರೂ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ನೀರಲ್ಲಿ ಹುಣ್ಸೆನ್ ತೊಳ್ದಂಗೆ ಆಗೋಯ್ತು ಗುರು. ನಾನು ಯಾರು ಇರಲ್ಲ ದೆವ್ವ ಹಂಗೆ ಹಿಂಗೆ ಅಂದ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ವ್ಯೂಸ್ ಗಿಟ್ಟಿಸ್ಕೊಳ್ಳುವ ಅಂದ್ಕೊ ಬಂದೆ. ಏನು ಗುರು ಜನ ಇದು, ಇಲ್ಲ ಏನಾಗ್ತಾ ಇದೆ ಮೈಸೂರಲ್ಲಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲೇ ಚರ್ಚು, ಒಂದೇ ರೋಡು. ಅಯ್ಯೋಯ್ಯೋ ಜನ ಬೇಜಾನಿದ್ದಾರೆ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಗುರು ಯಾವ ರೇಂಜಲ್ಲಿ ಜನ ಇದ್ದಾರೆ ಇಲ್ಲ ಅಂತ. ಯಾರೋ ಯೂನಿಫಾರ್ಮ್ ಥರ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಚರ್ಚು. ಅಲ್ಲಿಗೆ ಗಾಡಿ ಬಿಡಲ್ಲ ಅನ್ಸುತ್ತೆ ಆ ರೋಡ್ಗೆ. ಸೊ 12 ಗಂಟೆಯಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲ. ಬಾಯ್ಸ್ ಬಂದರೆ ಓಕೆ, ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದಾರಲ್ಲ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಚರ್ಚು, ಅದೇ ಫಿಲೋಮಿನಾ ಚರ್ಚ್. ಎಲ್ಲ ಕೇರಳ ಗಾಡಿನೇ ನಿಂತ್ಕೊಂಡ್ಬಿಟ್ಟಿದೆ, KL. ಸೊ ನೋಡ್ತಾ ಇದ್ದೀರಲ್ಲ ಅದೇ ಚರ್ಚು. ಸೊ ಅಲ್ಲಿಗೆ ಹೋಗ್ಬೋದಾ? ಸೊ ಇಲ್ಲ, ಮುಂದುಗಡೆ ಒಂದು ರೋಡ್ ಇದೆ, ಆ ರೋಡಲ್ಲಿ ಖಾಲಿ ಇದ್ದರೆ ಹೋಗ್ಬೋದು. ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ, ಇಲ್ಲ. ಸೊ ನೋಡ್ಬೋದು ಇದೆ ಚರ್ಚು. ಓ ಜನ ಬೇಜಾನಿದ್ದಾರೆ ಗುರು. ತುಂಬ ಜನ ಇದ್ದಾರೆ. ಗಾಡಿ ಬಿಡ್ತಿಲ್ಲ ಒಳಗಡೆ. ಇದೇ ಫ್ರಂಟ್ ವ್ಯೂ ಚರ್ಚ್ದು. ನೋಡ್ಕೊಬಿಡಿ, ನಾವಿನ್ನೂ ಸಿಟಿ ಬೇಜಾನ್ ರೌಂಡ್ ಹಾಕ್ಬೇಕು. ಇಲ್ಲಿಂದ ನೋಡ್ಕೊಬಿಡಿ ಚರ್ಚು. ನೆನ್ನೆನೋ ಅಥವಾ ನಾಳೆನೋ ಬರಬೇಕಿತ್ತು. ತುಂಬ ಬೇಜಾರಾಗ್ತಾಯಿದೆ. ಜನ ಇರಲ್ಲ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಜನ ಜಾತ್ರೆನೇ ಸೇರಿಬಿಟ್ಟಿದೆ. ಇನ್ನು ಪ್ಯಾಲೇಸ್ ಮುಂದೆ ಅಂತೂ ಕೇರಳದವ್ರದ್ದು ಪಾರ್ಕಿಂಗ್ ಲಾಟೇ ಆಗಿಬಿಟ್ಟಿರುತ್ತೆ. ಅಲ್ಲಿ ಲೋಬಿ ಮಾಡೋಣ.
ಎಲ್ಲ ಕಡೆ ಪೆಟ್ರೋಲ್ ಹಾಕ್ಬಿಟ್ಟಿದ್ದಾರೆ, ಬಾಯ್ಸ್ ಕ್ವಾಟ್ಲೆ ಮಾಡಿಬಿಡ್ತಾರೆ ಅಂತ. ಯಾವ ಕಡೆ ಹೋಗುವ? ಹಂಗೆ ರೈಟ್ ಹೋಗ್ಬೋದು, ಬಟ್ ಅಲ್ಲಿ ಫೌಂಟೇನ್ ಸರ್ಕಲ್ ಬಳಸ್ಕೊಂಡು ಹೋಗುವ. ಈ ಲೆಫ್ಟ್ ನಿಮ್ಗೆ ಏನು ಕಾಣಿಸ್ತಾ ಇದೆ, ಇದೇ ಮೈಸೂರು ಜೈಲು, ಸೆಂಟ್ರಲ್ ಜೈಲ್. ಓ, ಈ ಕಡೆಯಿಂದ ಒನ್ ವೇ ಮಾಡಿದ್ದಾರೆ, ಎಂಟ್ರಿ ಇಲ್ಲ ಇಲ್ಲಿ ನೋಡ್ಬೋದು. ಬ್ಯಾರಿಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಹೋದರೆ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗುತ್ತೆ. ಅಲ್ಲಿ ಯಾವ ಥರ ಇದೆ ನೋಡುವ. ಅಲ್ಲೇನು 24 ಗಂಟೆ ಟೀ ಕಾಫಿ ಊಟ ಎಲ್ಲ ಸಿಗ್ಬಹುದೇನೋ. ಜಾಗಬ್ದು ಬ್ರೋ. ಅಣ್ಣ ಡಿಯೋದವನು ಕೆಚ್ಚಾಡ್ತವನೆ. ಸಬಾಸ್. ಅಯ್ಯೋ, ಇದು ಯಾವುದು ರಾತ್ರಿ 1 ಗಂಟೆ ಗುರು. ಇರೋಬರ ಗಾಡಿ ಎಲ್ಲ ರೋಡ್ ಮೇಲೆ ಆಯ್ತಲ್ಲ. ಆದರೆ ಕಮ್ಮಿ, KA 0955 ಕಮ್ಮಿ. ಕ್ರಿಸ್ಮಸ್ ಅಲ್ವಾ, ಬೇರೆ ಕಡೆಯಿಂದ ಎಲ್ಲ ಟೂರಿಸ್ಟ್ಗಳು ಬಂದ್ಬಿಟ್ಟಿದ್ದಾರೆ. ಬಟ್ ಈ ಟೈಮಲ್ಲಿ ಜಾಸ್ತಿ ಕೇರಳ ಗಾಡಿನ ಗುರು ಕಾಣಿಸ್ಕೊಳ್ಳೋದು ಮೈಸೂರಲ್ಲಿ. ಈ ಟೈಮಲ್ಲಿ ಅಂತ ಅಲ್ಲ, ಮೈಸೂರಲ್ಲಿ ಜಾಸ್ತಿ ಯಾವುದೇ ಇವೆಂಟ್ ನೋಡಿದ್ರು ಹೊರಗಡೆಯಿಂದ ಬರೋದೇ ಕೇರಳದವರು. KL ಬೇಜಾನ್ ಕಡೆ ನೋಡಬೇಕಾಗುತ್ತೆ. ಸೊ ಈಗ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲೇ ಆಗಲೇ ಬಸ್ಸೆಲ್ಲ ಶೆಡ್ ಆಗಿಬಿಟ್ಟಿದ್ದಾವೆ. ಮುಂದೆ ಲೆಫ್ಟ್ಗೆ ಹೋದರೆ ಅಲ್ಲೇ ಸಬರ್ 1 ಬಸ್ ಸ್ಟ್ಯಾಂಡ್. ಈ ಸರ್ಕಲಲ್ಲಿ ರೈಟ್ ತೊಗೊಂಡು ಈ ಕಡೆಯಿಂದನೂ ಹೋಗ್ಬೋದು ಚರ್ಚ್ಗೆ, ಸ್ಟ್ರೈಟ್ ಹೋದರೂ ಹೋಗ್ಬೋದು ಚರ್ಚ್ಗೆ, ಯಾವ ಕಡೆಯಿಂದ ಬೇಕಾದರೂ ಹೋಗ್ಬೋದು. ನಾವಾಗಲೇ ಒಂದು ರೌಂಡ್ ಹಾಕೊಂಡು ಬಂದಿದ್ದೀವಿ. ಜನ ಅಂತೂ ತುಂಬಾಡಿ ತುಳುಕ್ತಾ ಇದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ ಸಬರ್ ಬಸ್ ಸ್ಟ್ಯಾಂಡ್ ರೋಡಲ್ಲಿ. ಇಲ್ಲಿ ನೋಡಿ ನೀವೇ, ಮಧ್ಯರಾತ್ರಿ 1 ಗಂಟೆ ಅಂತ ಅನ್ಸತ್ತಾ. ನಾರ್ಮಲ್ ಫುಟ್ಪಾತಲ್ಲಿರೋ ಸ್ಟಾಲು ಅಂಗಡಿಗಳು ಓಪನ್ ಆಗಿಲ್ಲ ಬಿಟ್ಟರೆ ಜನ ಆರಾಮಾಗೇ ಇದ್ದಾರೆ. ಗಾಡಿಗಳು ಆ ರೇಂಜಲ್ಲೇ ಓಡಾಡ್ತಾ ಇದ್ದಾವೆ. ಹನ್ನೆರಡುವರೆ ಗುರು, ಈಗ 12:45 ಆಯ್ತು. ಆಗಲ್ಲ ಅಣ್ಣ ಫುಲ್ ಜಾಲಿ ಮೂಡು. ಇದೇ ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್. ಒಳಗಡೆ ಹೋದರೆ ಪ್ಲ್ಯಾಟ್ಫಾರ್ಮ್ ಮತ್ತು ನಿಮಗೆ ಕಾಫಿ ಗೀಫ್ ಎಲ್ಲ ಸಿಗುತ್ತೆ. ಹೊರಗಡೆ ಇಟ್ಟಿಲ್ಲ ಅಷ್ಟೇ. ಇದೆಯಲ್ಲ ಅಲ್ಲೇ ಬೇಕ್ರಿ ಗೀಕ್ರಿ ಎಲ್ಲ ತೆಗೆದಿದೆ ಒಳಗಡೆ. ಮಧ್ಯರಾತ್ರಿ ನಿಮ್ಗೆ ಏನಾದರೂ ತಿನ್ನಬೇಕು, ಸ್ನ್ಯಾಕ್ಸ್ ಬೇಕು ಅಂದರೆ ಆರಾಮಾಗಿ ಗಾಡಿ ಎತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಜಂಪ್ ಹೊಡೆದು ಬಿಡಿ. ಏನು ಗುರು, ಬರೀ ಕೇರಳ ಗಾಡಿನೇ ಇದೆ. ಮುಂದೆ ಒಂದು ಕೇರಳ ಗಾಡಿ ಹೋಗ್ತಾ ಇದೆ. ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಒಂದು ಕ್ಲೋಸ್ ಆಗಿದೆ, ಇನ್ನೆಲ್ಲ ಓಪನ್ ಆಗೇ ಇದೆ. ಏನು ನೋಡಿಲ್ಲ ನಾವು, ಇಲ್ಲೂ ಏನು ನೋಡಿಲ್ಲ ನಾವು. ಸೊ ಬನ್ನಿ ಈಗ ಸಿಟಿ ಸೆಂಟರ್ಗೆ ಹೋಗುವ. ಮೈಸೂರಿನ ಅಟ್ರಾಕ್ಷನ್ ಮೈಸೂರು ಪ್ಯಾಲೇಸ್ ಹತ್ರ. ಪಕ್ಕ ಪ್ಯಾಲೇಸ್ ಹತ್ರ ಜನ ತುಂಬೋಗಿರ್ತಾರೆ, ಅದಂತೂ ಪಕ್ಕ. ಹೋಗಿ ಅಣ್ಣ, ಅಣ್ಣ ಅಲ್ಲ ಅಕ್ಕ, ಹೋಗಿ ಅಕ್ಕ. ನೋಡಿ ಇಲ್ಲಿಂದನೇ ರೈಟ್ ಹೋಗಿದ್ದು ನಾನು ಚರ್ಚ್ಗೆ. ಈ ಕಡೆಯಿಂದ ಬರ್ತಾಯಿದ್ದೀನಿ. ಅಶೋಕ ರೋಡು. ಓಹೋ ಅಣ್ಣ, ಒನ್ ವೇ ಅಣ್ಣ, ಲೋ ಬಿ ಮಾಡೋಣ.
ಬುಲೆಟಲ್ಲಿ ಡಗ ಅನ್ನಿಸ್ಕೊಂಡು ಹೋಯ್ತಿಲ್ಲ ಗುರು. ಯಾವ ಎದುರ್ಕೊಳ್ಳೋದು, ಆರಾಮಾಗಿ ಹುಡುಗಿರೇ ಒಬ್ಬೊಬ್ಬರಾಗ ಗಾಡೀಲಿ ತಿರುಗಾಡ್ತಾ ಇದ್ದಾರೆ. ರೋಡ್ ಖಾಲಿ ಇರುತ್ತೆ, ಭಯಂಕರವಾಗಿರುತ್ತೆ. ಲೈಟು ಎಲ್ಲೋ ಒಂದು ಕಡೆ ಬ್ಲಿಂಕ್ ಹೊಡಿತಾ ಇರುತ್ತೆ. ಒಂಥರ ಹಂಗೆ ಹಾರರ್ ಫೀಲಿಂಗ್ ಬರುತ್ತೆ ಅನ್ಕೊಂಡು ಮನೆ ಬಿಟ್ರೆ, ಇಲ್ಲಿ ನೋಡಿ ಯಾವ ರೇಂಜಿಗೆ ಬಾಯ್ಸು ಸೈಕಲಲ್ಲೆಲ್ಲ ಜಾಲಿ ಮಾಡ್ತಾಯಿದ್ದಾರೆ. ಇಲ್ಲೊಂದಷ್ಟು ಬಾಯ್ಸ್ ಜಾಲಿ ಮಾಡ್ತಾಯಿದ್ದಾರೆ. ಈ ಪೊಲೀಸುಗಳು ಬಾಯ್ಸಲ್ಲ, ಸಾರಿ ಸರ್, ಕ್ಷಮಿಸ್ಬಿಡಿ. ನೋಡೋದಲ್ಲ, ಅಲ್ಲೇ ಪ್ಯಾಲೇಸು, ಮುಂದ್ಗಡೆ ಅದು ಫ್ರಂಟ್ ವ್ಯೂ ಇದೆ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇಲ್ಲ ಸಬರ್ ಬಸ್ ಸ್ಟ್ಯಾಂಡು. ಇದು ಒನ್ ವೇ, ಈ ಕಡೆಯಿಂದ ಬರೋಂಗಿಲ್ಲ. ಟಾರ್ಗೆಟ್ ಸರ್ಕಲ್ನ ಬಳಸ್ಕೊಂಡು ಕಾಂಕ್ರೀಟ್ ರೋಡ್ಗೆ ಎಂಟ್ರಿ ಆದ್ವಿ ಅಂದರೆ ನಾವು ಮೈಸೂರಿನ ಪ್ಯಾಲೇಸ್ ಫ್ರಂಟ್ ಗೇಟ್ಗೆ ಹಾಜರಾದ್ವಿ ಅಂತಲೇ ಅರ್ಥ. ತುಂಬ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗಳಿದ್ದಾರೆ ಇಲ್ಲಿ. ಅವರು ಫೋಟೋ ಶೂಟನ್ನು ಮಾಡ್ತಾ ಇದ್ದಾರೆ. ನಾವು ಡಿಸ್ಟರ್ಬ್ ಮಾಡುವುದು ಬೇಡವೋ ಎಂದು ಅಲ್ಲಿ ಹೋಗಿ ನಿರ್ಧಾರ ಮಾಡುವ. ಜನ ಸರಿಯಾಗಿ ಅವ್ರೆ ಗುರು. ನೋಡಿದ್ರೆ ಇದೇ ನಮ್ಮ ಪ್ಯಾಲೇಸ್ ಫ್ರಂಟ್ ವ್ಯೂ. ಏನು ಜನ ಕಮ್ಮಿ ಅವರೇ. ನಾನು ಏನು ನೈಟ್ ಲೈಫ್ ವೀಡಿಯೋ ಮಾಡಲಿ ಇಲ್ಲಿ. ಇದು ಡೈಲಿ ಈ ಥರ ಜನ ಇರಲ್ಲ ಇಲ್ಲಿ. ನಾರ್ಮಲ್ ಮೈಸೂರು ಅಲ್ಲ ಇದು. ಕ್ರಿಸ್ಮಸ್ ಇರೋದಕ್ಕೆ ಎಲ್ಲ ಆಚೆ ಬಂದಿರೋದು. ಸಿಟಿಲಿ ಇಷ್ಟು ಜನ ಬರಲ್ಲ ಗುರು ಇಷ್ಟೊತ್ತಲ್ಲಿ. ನಾನು ವೀಡಿಯೋ ಮಾಡಬೇಕಾಗಿರೋ ಪ್ಲ್ಯಾನ್ ಎಲ್ಲ ಹೊರಟೋಯ್ತು. ಈಗ ಊಟ ಆಗಿದೆ, ಓಪನ್ ಇದೆಯಲ್ಲೋ ಒಂದು ವಿಸಿಟ್ ಹಾಕೊಂಡು ನೋಡ್ಕೊಂಬಂದ್ಬಿಡುವ ಆ ಕ್ರಾಸಿಂಗಲ್ಲಿ. ಆ ಕ್ರಾಸಲ್ಲಿ ನಿಂತರೆ ಕಾಣಿಸುತ್ತೆ ಆ ಅಂಗಡಿ ಓಪನ್ ಇದೆಯಾ ಇಲ್ವೋ ಅಂತ. ಸೊ ಅದು ಫಾಸ್ಟ್ ಫುಡ್ಡು, ಹೋಟೆಲು ರೆಸ್ಟೋರೆಂಟ್ ಅಲ್ಲ, ಒಂದು ಫಾಸ್ಟ್ ಫುಡ್ಡು. ನೋಡುವ ಓಪನ್ ಇದೆಯೋ ಇಲ್ಲವೋ ಅಂತ. ನಾ ಯಾಕೆ ಈಗಿಂದು ಗಾಬರಿ ಆಗೋದ. ಅವ್ರದ್ದು ಯಾವುದೋ ಒಂದಷ್ಟು ಡೇ ಇದೆ ಗುರು. ಭಾನುವಾರ, ಮಂಗಳವಾರ, ಇನ್ನೊಂದು ಯಾವುದೋ ವಾರ ಅಂತ. ಆ ವಾರದಲ್ಲಿ ಮಾತ್ರ ಓಪನ್ ಅನಿಸುತ್ತೆ. ನಾನೀಗ ಸಿಕ್ತಂಗೆ ಬಗ್ತಂಗೆಲ್ಲ ಬಂದುಬಿಟ್ರೆ ವರ್ಷಟ್ಟಿ ಇವತ್ತು ಓಪನ್ ಇಲ್ಲ. ಅಲ್ಲಿ ನಿಮಗೆ ಯಾವ ಕಾರ್ಡ್ ಕಾಣಿಸ್ತಾ ಇದ್ದಾರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಅಲ್ಲಿ, ಸೊ ಅಲ್ಲೇ ಓಪನ್ ಇರೋದು. ಕಾಲ್ ಸೂಪು, ಇಡ್ಲಿ, ಬಿರಿಯಾನಿ ಎಲ್ಲ ಸಿಗ್ತವೆ. ನೋಡಿದ್ರಲ್ಲ, ನಾನು ನೈಟ್ ಲೈಫ್ ತೋರ್ಸೋಕ್ಕೆ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಅಜೀಬ್ ಆಗೋಯ್ತು ನನಗೆ. ಇರೋ ಬರೋ ಜನ ಎಲ್ಲ ರೋಡ್ ಮೇಲೆ ಇದ್ದಾರೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ಸರಿ ಮಾಡ್ಕೊತೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಬಹುದು. ಸೊ ಬನ್ನಿ, ಈಗ ಅರಸು ರೋಡಿಂದ ಎಕ್ಸಿಟ್ ಆಗುವ ಬೇಡ, ಆ ಪ್ಯಾಲೇಸಿಂದನೇ ಹೋಗ್ಬಿಟ್ಟು 6 ಗೇಟಿಂದ ಲೆಫ್ಟ್ ತೊಗೊಂಡು ಮತ್ತೆ ಅರಸು ರೋಡ್ ಹತ್ರ ಬಂದು ಮನೆಗೆ ಹೋಗುವ. ಇಲ್ಲೆಲ್ಲ ಫುಲ್ಲು ಕಾಂಕ್ರೀಟ್ ರೋಡುಗಳು. ಸ್ವಲ್ಪ ಸ್ಪೀಡಲ್ಲಿ ಬ್ರೇಕ್ ಮಾಡಿದ್ರೆ ಅದು ABS ಇರಲಿ ಇಲ್ಲದೆ ಇರಲಿ ಸ್ವಲ್ಪ ಸ್ಕಿಡ್ ಆಗುತ್ತೆ. ಈ ಟಾರ್ಮ್ಯಾಕ್ ಆದರೆ ಏನೋ ಅಷ್ಟು ಟೆನ್ಷನ್ ಇಲ್ಲ, ಆರಾಮಾಗಿ ಬರ್ಕೊಂಡು ಹೋಗ್ಬೋದು. ಈ ಕಾಂಕ್ರೀಟ್ ಆದರೆ ಮೇಲ್ಗಡೆ ರಫ್ ಲೇಯರ್ ಎಲ್ಲ ಹೋಗ್ಬಿಟ್ಟು ಒಂಥರ ನೈಸ್ ಆಗಿಬಿಡುತ್ತೆ. ಬ್ರೇಕ್ ಇಡೋದ್ರಲ್ಲಿ ಇಲ್ಲಿ ಡಾರ್ಜ್ ಮಾಡೋದೇ ಉಚ್ಕೊಂಡು ಹೋಗೋ ಪ್ಲ್ಯಾನ್ ಇದೆ. ಮತ್ತೆ ಪ್ಯಾಲೇಸ್ ಅಥವಾ ಬಂದ್ವಿ. ಏನು ಗುಡಿದು ಕೋಟೆ. ಈಗ ಮತ್ತೆ ಇನ್ನೊಂದು ಸ್ಲೋ ಮೋಷನಲ್ಲಿ ಪ್ಯಾಲೇಸ್ ವ್ಯೂವನ್ನು ತೋರಿಸುತ್ತೇನೆ. ದಯಮಾಡಿ ಎಲ್ಲರೂ ನೋಡ್ಕೋಬೇಡಿ, ನೋಡ್ಕೊಳ್ಳಿ. ಓ ಸೂಪರ್ ವ್ಯೂವ್ಯಾ. ಇಲ್ಲಿಂದ ರೈಟ್ ಹೋದರೆ KR ಹಾಸ್ಪಿಟಲ್ ಸಿಗುತ್ತೆ, ಸ್ಟ್ರೈಟ್ ಹೋದರೆ ಅರಸು ರೋಡು. ಹಂಗೆ ನೋಡ್ಕೊಂಬಿಡಿ KR ಹಾಸ್ಪಿಟಲ್ ರೋಡಲ್ಲಿ ಯಾರಾದರೂ ಇದ್ದಾರಾ ಅಂತ. ಯಾರೂ ಇರಲ್ಲ. ಮಾರ್ಕೆಟಿಗೆ ಬರೋರಿಗೆ ಅಂತ ಕಾಫಿ ಟೀ ಅಂಗಡಿ ಒಂದು ತೆಗ್ದಿರ್ತಾರೆ ಅಷ್ಟೇ. ಏನು 2 hours ಮಾರ್ಕೆಟ್ ಓಪನ್ ಆಗುತ್ತಲ್ಲ.
ಜನಜಂಗುಳಿಯಲ್ಲಿ ತುಂಬಿರುವ ಅರಸು ರೋಡನ್ನು ಖಾಲಿಯಾಗಿ ನೋಡುವುದು ಒಂಥರ ಖುಷಿ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಇಷ್ಟೇ. ನಾನು ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ, ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ತೊಗೊಂಡ್ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೋಬೋದು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನು ತಪ್ಪಾಗಿದೆ ಅಂತ ಕಮೆಂಟ್ ಮಾಡಿ ಸರಿ ಮಾಡ್ಕೊತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕೋದು ವಿತಿನ್ ಎ ಸೆಕೆಂಡಲ್ಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಬರ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ. ಟಾಟಾ, ಬಾಯ್ ಬಾಯ್.